ಭಾಗ 1. ಒಂದು ಸುಂದರವಾದ ಚಿಕ್ಕ ಹಳ್ಳಿ. ಹಳ್ಳಿಯ ಕೊನೆಯ ಭಾಗದಲ್ಲಿ ಮಣ್ಣಿನ ಗೋಡೆಗಳಿದ್ದ ಒಂದು ಪುಟ್ಟ ಮನೆ. ಮನೆ ದೊಡ್ಡದಾಗಿರಲಿಲ್ಲ, ಆದರೆ ಆ ಮನೆಯೊಳಗೆ ಪ್ರೀತಿ ಮಾತ್ರ ತುಂಬಿತ್ತು. ಆ ಮನೆಯಲ್ಲಿ ರಮೇಶ್, ಅವನ ಹೆಂಡತಿ ಲಕ್ಷ್ಮಿ ಮತ್ತು ಅವರ 15 ವರ್ಷದ ಮಗಳು ಕಾವ್ಯ ವಾಸಿಸುತ್ತಿದ್ದರು. ರಮೇಶ್ ದಿನಗೂಲಿ ಕೆಲಸ ಮಾಡಿಕೊಂಡು ಕುಟುಂಬವನ್ನು ಸಾಕುತ್ತಿದ್ದ. ಕೆಲಸ ಸಿಕ್ಕ ದಿನ ಊಟ ಇರುತ್ತಿತ್ತು. ಕೆಲಸ ಸಿಗದ ದಿನ ಮನೆಯಲ್ಲಿದ್ದ ಸ್ವಲ್ಪ ಅಕ್ಕಿಯಿಂದ ಗಂಜಿ ಮಾಡಿಕೊಂಡು ಮೂವರೂ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದರು. ಲಕ್ಷ್ಮಿ ಯಾವತ್ತೂ ಗಂಡನ ಮುಂದೆ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಿರಲಿಲ್ಲ. ನನಗೆ ಏನೂ ಬೇಡ ರಮೇಶ್. ಕಾವ್ಯ ಚೆನ್ನಾಗಿ ಓದಿದರೆ ಸಾಕು ಎಂದು ಯಾವಾಗಲೂ ಹೇಳುತ್ತಿದ್ದಳು. ಕಾವ್ಯ ಕೂಡ ತುಂಬಾ ಬುದ್ಧಿವಂತ ಹುಡುಗಿ. ಓದಿನಲ್ಲಿ ಚೆನ್ನಾಗಿದ್ದಳು. ಆದರೆ ಬಡತನದಿಂದಾಗಿ ಶಾಲೆಯ ನಂತರ ಮುಂದೆ ಓದಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂಬ ಚಿಂತೆ ಅವಳ ಮನಸ್ಸಿನಲ್ಲಿತ್ತು. ಒಂದು ದಿನ ಸಂಜೆ ರಮೇಶ್ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದ. ಅವನ ಮುಖದಲ್ಲಿ ಆಯಾಸ ಸ್ಪಷ್ಟವಾಗಿ ಕಾಣುತ್ತಿತ್ತು. ಏನಾಯ್ತು ಎಂದು ಲಕ್ಷ್ಮಿ ಕೇಳಿದಳು. ರಮೇಶ್ ನಿಧಾನವಾಗಿ ಕುಳಿತುಕೊಂಡ. ಇವತ್ತು ಕೆಲಸ ಅರ್ಧ ದಿನ ಮಾತ್ರ ಸಿಕ್ಕಿತು. ಸಿಕ್ಕ ಹಣವೂ ಕಡಿಮೆ. ಲಕ್ಷ್ಮಿ ಏನೂ ಹೇಳದೆ ಒಳಗೆ ಹೋಗಿ ಒಂದು ಚಿಕ್ಕ ಡಬ್ಬಿ ತೆಗೆದುಕೊಂಡು ಬಂದಳು. ಅದರಲ್ಲಿ ಇದ್ದ ಹಣವನ್ನು ಎಣಿಸಿದಳು. ನಾಳೆ ಮನೆಯ ಬಾಡಿಗೆ ಕೊಡಬೇಕು. ಕಾವ್ಯನ ಶಾಲೆಯ ಫೀಸ್ ಕೂಡ. ಅವಳ ಮಾತು ಅರ್ಧದಲ್ಲೇ ನಿಂತಿತು. ರಮೇಶ್ ತಲೆ ತಗ್ಗಿಸಿದ. ಏನಾದರೂ ನೋಡೋಣ ಲಕ್ಷ್ಮಿ. ಅಷ್ಟರಲ್ಲಿ ಕಾವ್ಯ ಒಳಗಿನಿಂದ ಬಂದಳು. ಅಪ್ಪ ಏನು ಮಗಳೇ? ನನ್ನ ಶಾಲೆಯ ಫೀಸ್ ಈಗ ಕೊಡೋದು ಬೇಡ. ನಾನು ಮುಂದಿನ ತಿಂಗಳು ಕೊಡಬಹುದು. ರಮೇಶ್ ಮಗಳ ಮುಖ ನೋಡಿದ. ನೀನು ಓದುವುದನ್ನು ನಿಲ್ಲಿಸುವ ಮಾತು ಮತ್ತೆ ಹೇಳಬೇಡ. ಕಾವ್ಯ ಮೌನವಾದಳು. ಆ ರಾತ್ರಿ ಮೂವರೂ ಊಟ ಮಾಡಿದರು. ಆದರೆ ಯಾರ ಮನಸ್ಸಿಗೂ ನೆಮ್ಮದಿ ಇರಲಿಲ್ಲ. ಮರುದಿನ ಬೆಳಗ್ಗೆ ಲಕ್ಷ್ಮಿ ಬಾಗಿಲು ತೆರೆದಳು. ಬಾಗಿಲಿನ ಮುಂದೆ ಒಂದು ಚಿಕ್ಕ ಕಂದು ಬಣ್ಣದ ಕವರ್ ಇತ್ತು. ಇದು ಏನು ಎಂದು ಅವಳು ಆಶ್ಚರ್ಯದಿಂದ ಅದನ್ನು ತೆಗೆದುಕೊಂಡಳು. ಕವರ್ ತೆರೆದಾಗ ಅದರೊಳಗೆ 500 ರೂಪೀಸ್ ನೋಟು ಇತ್ತು. ಲಕ್ಷ್ಮಿಗೆ ನಂಬಲಾಗಲಿಲ್ಲ. ರಮೇಶ್, ಇಲ್ಲಿ ಬಾ. ರಮೇಶ್ ಓಡಿ ಬಂದ. ಏನಾಯ್ತು? ಲಕ್ಷ್ಮಿ ಹಣವನ್ನು ತೋರಿಸಿದಳು. ಇದು ಇಲ್ಲಿ ಬಾಗಿಲ ಮುಂದೆ ಇತ್ತು. ರಮೇಶ್ ಹಣವನ್ನು ಕೈಗೆ ತೆಗೆದುಕೊಂಡು ನೋಡಿದ. ಯಾರಾದರೂ ತಪ್ಪಾಗಿ ಇಟ್ಟಿರಬಹುದು. ಆದರೆ ನಮ್ಮ ಮನೆಯ ಬಾಗಿಲ ಮುಂದೆ ಯಾಕೆ ಇಡುತ್ತಾರೆ? ಇಬ್ಬರು ಸುತ್ತಲೂ ನೋಡಿದರು. ಯಾರೂ ಕಾಣಿಸಲಿಲ್ಲ. ಅವರು ಹತ್ತಿರದ ಮನೆಗಳಿಗೂ ಕೇಳಿದರು. ನಿಮ್ಮಲ್ಲಿ ಯಾರಾದರೂ ಹಣ ಇಟ್ಟಿದ್ದೀರಾ? ಎಲ್ಲರೂ ಇಲ್ಲ ಎಂದರು. ರಮೇಶ್ ಹಣವನ್ನು ತೆಗೆದುಕೊಳ್ಳಲು ಹಿಂಜರಿದ. ಆದರೆ ಮನೆಯ ಪರಿಸ್ಥಿತಿ ನೆನಪಾಗಿ, ಇದನ್ನು ಈಗ ಕಾವ್ಯನ ಫೀಸ್ಗೆ ಬಳಸೋಣ ಎಂದ. ಲಕ್ಷ್ಮಿ ಒಪ್ಪಿಕೊಂಡಳು. ಅದೇ ರಾತ್ರಿ ರಮೇಶ್ಗೆ ಒಂದು ಅನುಮಾನ ಶುರುವಾಯಿತು. ಲಕ್ಷ್ಮಿ, ನಾಳೆ ಬೆಳಗ್ಗೆ ಯಾರೋ ಮತ್ತೆ ಹಣ ಇಡಬಹುದೇನೋ? ಅದು ಹೇಗೆ? ಗೊತ್ತಿಲ್ಲ, ಆದರೆ ನಾಳೆ ನಾನು ಬೆಳಗ್ಗೆ ಬೇಗ ಎದ್ದು ನೋಡುತ್ತೇನೆ. ಮರುದಿನ ರಮೇಶ್ ಕತ್ತಲಿರುವಾಗಲೇ ಎದ್ದ. ಬಾಗಿಲಿನ ಹತ್ತಿರ ಕುಳಿತುಕೊಂಡ. ಸಮಯ ಕಳೆಯುತ್ತಿತ್ತು. ಯಾರೂ ಬರಲಿಲ್ಲ. ಸೂರ್ಯೋದಯವಾಗುವ ಸಮಯಕ್ಕೆ ಲಕ್ಷ್ಮಿ ಬಾಗಿಲು ತೆರೆದಳು. ಅವಳು ಮತ್ತೆ ಗಾಬರಿಯಾದಳು. ಅದೇ ಜಾಗದಲ್ಲಿ ಮತ್ತೊಂದು ಕವರ್. ಈ ಬಾರಿ ಅದರೊಳಗೆ 500 ರೂಪೀಸ್ ಅಲ್ಲ, 1 ರೂಪೀಸ್ 000. ಲಕ್ಷ್ಮಿಯ ಕೈ ನಡುಗಿತು. ರಮೇಶ್, ಇದು ಮತ್ತೆ ಬಂದಿದೆ. ರಮೇಶ್ ಓಡಿ ಬಂದು ಕವರ್ ತೆಗೆದುಕೊಂಡ. ಅದರೊಳಗೆ ಹಣದ ಜೊತೆಗೆ ಒಂದು ಚಿಕ್ಕ ಬಿಳಿ ಚೀಟಿ ಇತ್ತು. ಅವನು ಚೀಟಿಯನ್ನು ತೆರೆದ. ಅದರ ಮೇಲೆ ಕೇವಲ ಒಂದು ಸಾಲು ಬರೆಯಲಾಗಿತ್ತು. ನಿಮ್ಮ ಕಷ್ಟ ಮುಗಿಯುವವರೆಗೆ ನಾನು ನಿಮ್ಮ ಜೊತೆ ಇರುತ್ತೇನೆ. ರಮೇಶ್ ಆ ಸಾಲನ್ನು ಮತ್ತೆ ಮತ್ತೆ ಓದಿದ. ಅವನ ಮುಖದಲ್ಲಿ ಸಂತೋಷಕ್ಕಿಂತ ಭಯವೇ ಹೆಚ್ಚಾಯಿತು. ನಮ್ಮ ಕಷ್ಟದ ಬಗ್ಗೆ ಈ ವ್ಯಕ್ತಿಗೆ ಹೇಗೆ ಗೊತ್ತು? ಲಕ್ಷ್ಮಿ ನಿಧಾನವಾಗಿ ಕೇಳಿದಳು. ಯಾರಾದರೂ ನಮ್ಮನ್ನು ಗಮನಿಸುತ್ತಿದ್ದಾರಾ? ಕಾವ್ಯ ಕೂಡ ಆ ಚೀಟಿಯನ್ನು ನೋಡಿ ಬೆಚ್ಚಿಬಿದ್ದಳು. ಅಮ್ಮ, ನಮಗೆ ಸಹಾಯ ಮಾಡುವವರು ಒಳ್ಳೆಯವರೇ ಇರಬಹುದು ಅಲ್ವಾ? ರಮೇಶ್ ಏನೂ ಹೇಳಲಿಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಓಡುತ್ತಿತ್ತು. ಈ ಹಣವನ್ನು ಪ್ರತಿದಿನ ನಮ್ಮ ಬಾಗಿಲ ಮುಂದೆ ಇಡುತ್ತಿರುವವರು ಯಾರು? ಆ ರಾತ್ರಿ ರಮೇಶ್ ಒಂದು ನಿರ್ಧಾರ ಮಾಡಿದ.
ನಾಳೆ ಯಾರೇ ಬಂದರೂ ಅವರನ್ನು ನಾನು ನೋಡುತ್ತೇನೆ. ಅವನು ಮನೆಯ ಬಾಗಿಲಿನ ಹಿಂದೆ ಅಡಗಿ ಕುಳಿತುಕೊಳ್ಳಲು ನಿರ್ಧರಿಸಿದ. ರಾತ್ರಿ ಕಳೆದು ಹೋಯಿತು. ಮಧ್ಯರಾತ್ರಿ. ಮನೆಯ ಹೊರಗೆ ಸಣ್ಣ ಹೆಜ್ಜೆಗಳ ಶಬ್ದ ಕೇಳಿಸಿತು. ರಮೇಶ್ ಎಚ್ಚರಗೊಂಡ. ಯಾರೋ ನಿಧಾನವಾಗಿ ಮನೆಯ ಬಾಗಿಲಿನ ಕಡೆ ಬರುತ್ತಿದ್ದರು. ಅವನು ಉಸಿರನ್ನು ಹಿಡಿದು ಬಾಗಿಲಿನತ್ತ ನೋಡಿದ. ಒಂದು ನೆರಳು ಬಾಗಿಲಿನ ಮುಂದೆ ನಿಂತಿತು. ಆ ವ್ಯಕ್ತಿ ತನ್ನ ಕೈಯಲ್ಲಿದ್ದ ಕವರ್ ಅನ್ನು ಬಾಗಿಲಿನ ಬಳಿ ಇಡಲು ಮುಂದಾದ. ರಮೇಶ್ ತಕ್ಷಣ ಬಾಗಿಲು ತೆರೆದ. ಯಾರು ನೀವು? ಆ ವ್ಯಕ್ತಿ ಬೆಚ್ಚಿಬಿದ್ದು ಹಿಂದಕ್ಕೆ ಸರಿದ. ರಮೇಶ್ ಅವನ ಹಿಂದೆ ಓಡಿದ. ಆದರೆ ಕತ್ತಲಿನಲ್ಲಿ ಆ ವ್ಯಕ್ತಿ ಕಾಣೆಯಾಗಿಬಿಟ್ಟ. ನೆಲದ ಮೇಲೆ ಮಾತ್ರ ಒಂದು ವಸ್ತು ಬಿದ್ದಿತ್ತು. ಒಂದು ಹಳೆಯ ಬೆಳ್ಳಿ ಬಣ್ಣದ ಲಾಕೆಟ್. ರಮೇಶ್ ಅದನ್ನು ಕೈಗೆತ್ತಿಕೊಂಡ. ಅದನ್ನು ನೋಡುತ್ತಿದ್ದಂತೆ ಅವನ ಮುಖ ಬದಲಾಯಿತು. ಈ ಲಾಕೆಟ್ ಅವನಿಗೆ ಹಲವು ವರ್ಷಗಳ ಹಿಂದಿನ ಒಂದು ಘಟನೆ ನೆನಪಾಯಿತು. ಆದರೆ ಆ ನೆನಪು ಏನೋ? ಆ ಲಾಕೆಟ್ ಯಾರದ್ದು? ಮತ್ತು ಪ್ರತಿದಿನ ಹಣ ಇಡುತ್ತಿರುವ ವ್ಯಕ್ತಿಗೂ ರಮೇಶ್ನ ಹಳೆಯ ಜೀವನಕ್ಕೂ ಏನು ಸಂಬಂಧ? ಮುಂದುವರಿಯುವುದು ಭಾಗ 2.